ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ. ಕರ್ಮಯೋಗಃ. ನ ಕರ್ಮಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕರ್ಮಗಳನ್ನು ಮಾಡುವುದಕ್ಕೆ ತೊಡಗದೇ ಇರುವುದರಿಂದ ಮನುಷ್ಯನಿಗೆ ಕೆಲಸ ಮಾಡಿಯೂ ಮಾಡದಂತಹ ಸ್ಥಿತಿ ಅರ್ಥಾತ್ ಸಮತ್ವವೇ ದೊರಕುವುದಿಲ್ಲ. ಇಲ್ಲವೇ ಕೇವಲ ಕರ್ಮತ್ಯಾಗದಿಂದಲೂ ಅವನು ಪೂರ್ಣತೆಯನ್ನು ಪಡೆಯುವುದಿಲ್ಲ. ಯಾವುದೇ ಕ್ರಿಯೆ ಅರ್ಥಾತ್ ಕಾರ್ಯಕ್ಕೆ ಪ್ರತಿಕ್ರಿಯೆ ಇರುವುದು ಸಹಜ. ಕರ್ಮ ಮಾಡದೇ ಇರುವುದರಿಂದ ಪ್ರತಿಕ್ರಿಯೆಯಿಂದ ಪಾರಾಗಲು ಸಾಧ್ಯವಿಲ್ಲ. ಇದೀಗ ಅರ್ಜುನನ ಸ್ಥಿತಿಯನ್ನೇ ಅವಲೋಕಿಸಿದರೆ ಆತ ಯುದ್ಧವೆಂಬ ಕಾರ್ಯ ಬೇಡ ಎನ್ನುತ್ತಾ ಶಸ್ತ್ರತ್ಯಾಗ ಮಾಡಿರುವ ಕಾರಣ ಯುದ್ಧವೇನೂ ನಿಲ್ಲುವುದಿಲ್ಲ. ಹಾಗೂ ಆತ ಯುದ್ಧ ಮಾಡಿ ವೀರ ಸ್ವರ್ಗ ಸೇರುವ ಅವಕಾಶ ಕಳೆದುಕೊಳ್ಳುವುದರ ಮೂಲಕ ಮಾಡದ ಕಾರ್ಯಕ್ಕೂ ಪ್ರತಿಕ್ರಿಯೆ ಕೂಡ ನಿಲ್ಲುವುದಿಲ್ಲ. ಈ ಕಾರಣದಿಂದ ಕಾರ್ಯ ಮಾಡದಿದ್ದರೂ ಅದಕ್ಕೆ ಅದರದೇ ಆದ ಪ್ರತಿಕ್ರಿಯೆ ಇರುವುದು ಸಹಜ. ಹಾಗೆಯೇ ವೈರಾಗ್ಯ ಭಾವದಿಂದ ಕರ್ಮ ನಿಲ್ಲಿಸಿದರೆ ಆತ ಪರಿಪೂರ್ಣ ಜ್ಞಾನಿಯಾಗಲು ಅಸಾಧ್ಯ. ತನ್ನ ಬಾಲ್ಯದಿಂದ ಇಲ್ಲಿಯವರೆಗೆ ಜ್ಞಾನ ಪಡೆದು ಅದನ್ನು ಉಪಯೋಗಿಸುವ ಸಂದರ್ಭದಲ್ಲಿ ವೈರಾಗ್ಯ ತಾಳಿದರೆ ಆತ ಇದುವರೆಗೂ ಕಲಿತ ವಿದ್ಯಾಭ್ಯಾಸಕ್ಕಾಗಿ ಕಳೆದ ಕಾಲ ಎಲ್ಲವೂ ವ್ಯರ್ಥ. ಜ್ಞಾನ ಹಾಗೂ ವೈರಾಗ್ಯವೇ ಮನುಷ್ಯನ ಗುರಿಯಾದರೂ ಕರ್ಮ ಮಾಡಲೇಬೇಕಾದ ಸಮಯದಲ್ಲಿ ಕರ್ಮ ಮಾಡದೆ ವೈರಾಗ್ಯ ತಾಳಲೇಬೇಕಾದ ವಿಷಯಕ್ಕೆ ಅಥವಾ ಕರ್ತವ್ಯಕ್ಕೆ ವೈರಾಗ್ಯ ತಾಳದಿದ್ದರೆ ಆತನನ್ನು ಜ್ಞಾನಿ ಅಥವಾ ಪರಿಪೂರ್ಣನು ಎನ್ನಲು ಅಸಾಧ್ಯ. ಕಾರಣ ವಿವೇಕ ಹಾಗೂ ವಿವೇಚನೆ ಇಲ್ಲದ ವೈರಾಗ್ಯ ಒಳ್ಳೆಯದು ಮಾಡುವ ಬದಲು ಕೆಟ್ಟದ್ದನ್ನೇ ಮಾಡುತ್ತದೆ. ಅರ್ಜುನನ ಶಸ್ತ್ರತ್ಯಾಗದ ವಿಷಯವನ್ನೇ ವಿಮರ್ಶಿಸಿದರೆ ಆತ ಮಾಡಿದ್ದು ತಪ್ಪು ಎಂಬುದು ತಿಳಿಯುತ್ತದೆ. ಬಾಲ್ಯದಿಂದ ಈವರೆಗೂ ಕಲಿತ ವಿದ್ಯೆಯನ್ನು ಪ್ರದರ್ಶನ ಮಾಡಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಣೆ ಮಾಡಿ ಈಗಾಗಲೇ ಕಳೆದುಕೊಂಡ ಇಂದ್ರಪ್ರಸ್ಥವೆಂಬ ಸಣ್ಣ ರಾಜ್ಯವನ್ನಾದರೂ ಹಿಂದಕ್ಕೆ ಪಡೆದು ಕ್ಷತ್ರಿಯ ಧರ್ಮ ಆಚರಣೆ ಮಾಡಿ ಶ್ರೇಯಸ್ಸು ಪಡೆದು ಯುದ್ಧದಲ್ಲಿ ಹೋರಾಡಿ ಸತ್ತರೆ ವೀರಸ್ವರ್ಗ ಪಡೆಯುವ ಬದಲು ಮೋಹಪಾಶದಿಂದ ಬಂಧಿತನಾಗಿ ಶಸ್ತ್ರತ್ಯಾಗ ಮಾಡುವುದರಿಂದ ಆತ ಜ್ಞಾನಿ ಎನ್ನಿಸಿಕೊಳ್ಳಲಾರ. ಶುದ್ಧ ಅಂತಃಕರಣದಿಂದ ಸಮಾಜ ಹಾಗೂ ದೇಶದ ಒಳಿತಿಗಾಗಿ ವೈರಾಗ್ಯ ತಾಳಿದರೆ ಒಪ್ಪಬಹುದು. ಆದರೆ ಸಂದರ್ಭದಲ್ಲಿ ಮಾಡಬೇಕಾದ ಕರ್ತವ್ಯ ಬಿಟ್ಟು ವೈರಾಗ್ಯ ತಾಳಿದರೆ ಆತ ಪರಿಪೂರ್ಣನಾಗಲು ಅಸಾಧ್ಯ. ಹರಿ ಓಂ.